ಇವತ್ತು HP ಗ್ಯಾಸ್ ಸಿಲಿಂಡರ್ ದೊಡ್ಡ ಸಮಸ್ಯೆ ನಡೆದಿದೆ ಕಲಬುರಗಿ ಜಿಲ್ಲೆಯಲ್ಲಿ. ಸುಮಾರು 2 ದಿನಗಳಿಂದ ಅಂಗಡಿ ಬಂದಿದೆ ಅಂತ ಅಂಗಡಿ ಮುಂದೆ ಜನ ದಟ್ಟಣೆ ಇದೆ. ಅಲ್ಲಿ ಅಂಗಡಿ ಮುಂದೆ ನಾನು ಕೂಡ ಹೋಗಿದ್ದೆ. ಬೆಳಿಗ್ಗೆ ಹೋದಾಗ ನಾವು ಕೂಡ ಸಿಲಿಂಡರ್ ನಂಬರ್ ಹಚ್ಚಿದ, ನಮ್ಮ ಮಗ ಸಿಲಿಂಡರ್ ನಂಬರ್ ಹಚ್ಚಿದ್ದಾನೆ ರಾಜೇಂದ್ರ. ನಾವು ಹಚ್ಚಿದ್ರು 12ನೇ ತಾರೀಕು ಡೆಲಿವರಿ ಮೆಸೇಜ್ ಇದೆ ನಮಗೆ. ಇಲ್ಲಿ ತನಕ ಸಿಲಿಂಡರ್ ತಂದು ಕೊಟ್ಟಿಲ್ಲ. ತಂದು ಕೊಡ್ತಾರ ಅಂತ ನಾವು ಕಾಯ್ತಾ ಇದ್ದೀವಿ. ಆದ್ರೆ ಸಿಲಿಂಡರ್ ತಂದು ಕೊಟ್ಟಿಲ್ಲ ನಮ್ಗೆ ಇನ್ನ ತನೂ. ಈಗೆಲ್ಲ ನಮಗೆ ಹಬ್ಬ ಇದೆ, ಈಗ ಹಬ್ಬಕ್ಕೆ ಬಹಳ ಅವಶ್ಯಕತೆ ಇದೆ. ಹಬ್ಬದಕ್ಕಿಂತ ಮುಂಚೆ ನಮಗೆ ಊಟ ಬಂದಾಗಿದೆ. ಸಿಲಿಂಡರ್ ಇಲ್ಲ ಅಂತ ತಿಳ್ಕೊಂಡು ಇವತ್ತು ನಾನು ನಿಜವಾಗಿ ಊಟ ಮಾಡಿಲ್ಲ, ಉಪವಾಸ ಬಂದಿದೆ ನಮ್ಮ ಮನೆಯಿಂದ. ಅದಕ್ಕೆ ಮನ್ಯಾಗ ಮಕ್ಕಳು ಕೂಡ ಉಪವಾಸ ಇದಾರೆ. ಇವತ್ತು ನಾವು ಹೊರಗಿಂದ ಊಟ ತರಿಸಿ ತಿಂದಾರ, ಟಿಫಿನ್ ತರಿಸಿ. ಅದಕ್ಕೆ ತುಂಬಾ ನಮಗ ನೋವು ಅನಿಸ್ಲತ್ತು. ಯಾಕಂದ್ರೆ ಸರ್ಕಾರ ಒಂದು ಗ್ಯಾಸ್ ಅಂಗಡಿಗೆ ಒಂದು ಅನುಮತಿ ಕೊಟ್ಟು ಈ ಜನರಿಗೆ ಒಂದು ಸವಲತ್ತು ಮಾಡ್ರಿ ಅಂತ ಹೇಳಿದ್ರೆ ಅವ್ರು ಅಂಗಡಿ ಬಂದ್ ಮಾಡ್ಕೊಂಡು ಕುಂತಾರ. ಇವತ್ತು ಇದು ತುಂಬಾ ಕೆಟ್ಟ ಅನಿಸ್ಲತ್ತ ನಮಗ ಈ ವಿಷಯ. ಯಾಕೆ ಅಂಗಡಿ ಕುಲ್ಲಾಡಬೇಕು, ಮಾತಾಡ್ಬೇಕು. ಜನಸಂಪರ್ಕ ಒಂದು ಕಚೇರಿ ಇದ್ಮೇಲೆ ಜನಗಳಿಗೆ ಏನ್ ಸಮಸ್ಯೆ ಅದ ತಿಳಿಸಿ ಹೇಳ್ಬೇಕು ಅವರು. ಈಗ ನಾವು ಫುಡ್ ಆಫೀಸ್ ಬಂದೀವಿ, ಇಲ್ಲಿ DC ಆಫೀಸ್ನಾಗ ಫುಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫೀಸಿಗೆ ಬಂದಿದೀವಿ. ಎಲ್ಲರೂ ಸೇರಿ ನಾವು ಮನವಿ ಕೊಟ್ಟಿವಿ. ಈಗಾಗಲೇ ನಾಳೆಗೆ ಅವ್ರು ಸಂಜೆ ತನಕ ಕೊಡ್ತೀನಿ ಅಂತ ಹೇಳ್ತಾರೆ. ಸ್ಟಾಕ್ ಇತ್ತಂದ್ರೆ ನಾಳೆ ಸಂಜೆಗೆಲ್ಲ ಇವತ್ತೇ ಸರಬರಾಜು ಮಾಡ್ಬೇಕು ಗ್ಯಾಸ್. ಯಾಕಂದ್ರೆ ಎಲ್ಲರೂ ನಾವು ಅದರಲ್ಲಿ ಮೊಬೈಲ್ ನಂಬರ್ ಹಾಕ್ತಾ ಇದ್ದೀವಿ ಅರ್ಜಿಯಲ್ಲಿ. ಅದಕ್ಕೆ ಇವತ್ತೇ ಫುಡ್ ಆಫೀಸರ್ ಕೂಡ ನಾವು ಮನವಿ ಮಾಡ್ತಾ ಇದ್ದೀವಿ. ಅವ್ರು ನಾಳೆಗೆ ಅಂತ ಹೇಳಿದ್ದಾರೆ ಗ್ಯಾಸ್ ಸ್ಟಾಕಿಸ್ಟ್. ಅದಕ್ಕಾಗಿ ಇವತ್ತು ಸಂಜೆವರೆಗೆ ಸಿಲಿಂಡರ್ ಎಲ್ಲರ ಮನೆಗೆ ಸಿಲಿಂಡರ್ ತಲುಪಿಸಂದ್ರೆ ಇದೊಂದು ಅಸಿಸ್ಟೆಂಟ್ ಡೈರೆಕ್ಟರ್ ಸಾಹೇಬ್ರದ್ದು ಒಂದು ದೊಡ್ಡ ಉಪಕಾರ ಅಂತ ನಾ ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈಗ ನೋಡ್ರಿ, ಇವತ್ತಿನ ದಿನ ಎಷ್ಟು ಊಟ ಇಲ್ಲ ಅಂದ್ರೆ ಬಡ ಜನತೆಗೆ ಎಷ್ಟು ತೊಂದರೆ ಆಗ್ತದ, ಇದು ಅರ್ಥ ಮಾಡ್ಕೋಬೇಕು. ಸರ್ಕಾರ ಸವಲತ್ತು ಮನಿ ಬಾಗಿಲಿಗೆ ಕೊಟ್ಟಾಗ ಇವರು ಮನಿ ಬಾಗಿಲಿಗೆ ತರ್ತಾ ಇಲ್ಲ ಸಿಲಿಂಡರ್. ತುಂಬಾ ನೋವಾಗಿದೆ. ಅದಕ್ಕಾಗಿ ಆದಷ್ಟು ಬೇಗ ಸಿಲಿಂಡರ್ ಮುಟ್ಟಬೇಕಂತ ಹೇಳಿ, ಒಂದ್ ವೇಳೆ ಅವರು ನಾಳೆ ತನೂ ಸಿಲಿಂಡರ್ನವರು HP ಸಿಲಿಂಡರ್ ನಾಳೆ ತನ ಮನೆಗೆ ಸಂಜೆ ತನ ಮುಟ್ಲಿಲ್ಲ ಅಂದ್ರೆ ಅವ್ರಿಗೆ ಕಾನೂನು ಪ್ರಕಾರ ಕ್ರಮ ತಗೋಬೇಕು. ಅವ್ರ ಅಂಗಡಿ ಲೈಸೆನ್ಸ್ ರದ್ದು ಮಾಡಬೇಕು. ಇಂಥ ಕಳಪೆ ಅಂಗಡಿಗಳು ಕಲಬುರಗಿ ಜಿಲ್ಲೆ ಇರೋದು ಅವಶ್ಯಕತೆನೇ ಇಲ್ಲ. ಜೈ ಹಿಂದ್, ಜೈ ಭಾರತ್.